ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಟ್ರಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ನನ್ನ ಮಗನ ಒಂದು ಹರಕೆ ತೀರಿಸುವಂಥ ಸಲುವಾಗಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಎಲ್ಲನೂ ನಾನು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ ಗೈಸ್. ನಾವು ಮನೆ ಬಿಡಲಿಕ್ಕೆ ಸುಮಾರು 11:30 ಆಗಿತ್ತು. ಬಟ್ ಸ್ವಲ್ಪ ಬಿಸಿಲಿತ್ತು. ಅದು ನೇಚರ್ ತುಂಬಾ ಚೆನ್ನಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿದ್ದ ಒಂದು ಏರಿಯಾ, ಒಂದು ಊರಲ್ಲಿ, ಅದು ಒಂದು ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ತುಂಬ ಒಳ್ಳೆಯ ಒಂದು ಮೈಂಡ್ ಇರ್ತಕ್ಕಂಥ ಪೀಸ್ ಆಫ್ ಮೈಂಡ್ ಬರುತ್ತೆ ಆ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು. ತುಂಬಾ ಚೆನ್ನಾಗಿತ್ತು. ನನ್ನ ಅತ್ತೆ ಮತ್ತು ನನ್ನ ಕೋ ಸಿಸ್ಟರ್, ನನ್ನ ಹಸ್ಬೆಂಡ್, ನಾನು, ಇಷ್ಟು ಜನ ದೇವಸ್ಥಾನಕ್ಕೆ ಹೋಗಿದ್ದು. ಫಸ್ಟ್ ನಾವು ಅಕ್ಕಯ್ಯಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇಲ್ಲಿ ಒಂದು ಸ್ವಲ್ಪ ವಿಡಿಯೋನ ಕೂಡ ಆ್ಯಡ್ ಮಾಡಿದ್ದೇನೆ ನೋಡಿ. ನನ್ನ ಮಗ ನಮಸ್ಕಾರ ಮಾಡಿಸಿದ್ರೆ ಅಪ್ಪ. ಸೊ ಇದು ಅಕ್ಕಯ್ಯಮ್ಮನ ದೇವಸ್ಥಾನ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇದು ಮುಗಿದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾವು ಹರಕೆ ಮಾಡ್ಕೊಂಡ್ವಿ, ಪೂಜೆ ಮಾಡಿಸಿ ಕೋಳಿ ಕೊಯ್ತೇವೆ ಅಂತ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು, ಕೋಳಿನೂ ಕೊಯ್ಕೊಂಡ್ವಿ. ಸೊ ಅಲ್ಲಿ ಸ್ವಲ್ಪ ದೇವರ ಒಂದು ವಿಗ್ರಹ ಮತ್ತು ಅಲ್ಲಿ ಒಂದು ದೇವಸ್ಥಾನದ ಒಳಗಡೆನ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ ನೋಡಿ. ಊದ್ಕಡ್ಡಿ ಜಾಸ್ತಿ ಹಚ್ಬಿಟ್ಟಿದ್ರು. ಸೊ ಹಾಗಾಗಿ ದೇವರು ಅಷ್ಟಾಗಿ ಕಾಣ್ತಿಲ್ಲ, ಹೂವನ್ನು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸೊ ನೋಡಿ, ಆದರೂ ಟ್ರೈ ಮಾಡಿದ್ದೇನೆ. ಸೊ ಗೈಸ್, ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲನೂ. ಅದಾದ ನಂತರ ನಾವು ಪೂಜೆನ ಮುಗಿಸಿ ಮನೆಗೆ ಬಂದಮೇಲೆ ಒಂದು ನಾನ್ ವೆಜ್ ರೆಸಿಪಿಯನ್ನು ನನ್ನ ಹಸ್ಬೆಂಡ್ ಟ್ರೈ ಮಾಡಿದರು. ಅದು ಏನಪ್ಪ ಅಂತಂದರೆ, ಅದಕ್ಕೆ ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಕೊತ್ತಂಬರಿ, ಪುದೀನ, ಈರುಳ್ಳಿ, ಪೆಪ್ಪರ್ ಪೌಡರ್, ಚಿಕನ್ ಮಸಾಲ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದನ್ನು ಮಾಡಲಿಕ್ಕೆ ಒಂದು ಕಡಾಯಿನ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಸಾಸಿವೆ ಮತ್ತು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಅದು ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿ ಅದಕ್ಕೆ ಚಿಕನನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು. ಅದನ್ನು ಪಕ್ಕಕ್ಕೆ ಬೇಯಿಕಿಡೋಣ. ನೆಕ್ಸ್ಟು ಇನ್ನೊಂದು ಬಾಣಲಿಯಲ್ಲಿ ಒಂದು 8 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡು, ಸೊ ಈಗ ಒಂದು 4 ಗಡ್ಡೆಯಷ್ಟು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೋಬೇಕು. ಸೊ ಈಗ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ರೋಸ್ಟ್ ಆದಮೇಲೆ ಈ ಒಂದು ರೋಸ್ಟ್ ಆಗಿರ್ತಕ್ಕಂಥ ಒಗ್ಗರಣೆಯನ್ನು ಚಿಕನ್ಗೆ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿದಾದಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಿದ್ದಾದಮೇಲೆ ಇದಕ್ಕೆ ಚಿಕನ್ ಫ್ರೈ ಮಸಾಲ ಆ ಒಂದು ಪೌಡರ್ನ ಹಾಕ್ಕೋಬೇಕು. ಮತ್ತು ಧನಿಯಾ ಪುಡಿ ಸ್ವಲ್ಪ ಹುರಿದು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸಪ್ ಮಾಡಿ ಲಾಸ್ಟಲ್ಲಿ ಫಿನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನು ಕೊಡ್ತಕ್ಕಂಥದ್ದು. ಸೊ ಗೈಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.